ನಮಸ್ಕಾರ ರೈತರಿಗೆ. ಯಾವ ಊರು ರೈತರದು? ಮದಕ್ನಳ್ಳಿ ಗೊಲ್ರಟ್ಟಿ. ಮದಕ್ನಳ್ಳಿ ಗೊಲ್ರಟ್ಟಿ, ಸಿರಾತ್ ತಾಲೂಕು, ತುಮಕೂರು ಜಿಲ್ಲೆ ಅಲ್ಲ? ಹೌದು. ಏನು ಸರ್ ಇದು ತೊಳಿತಾ ಇರೋದು? ಕರ್ಬೂಜ. ಹೌದಾ? ಹೆಂಗೆ ಕೆ ಜಿ ಇದು? ಇದು ವರ್ಷ 5,000 ಹಾಕಿ ಕೊಡ್ತಾ ಇದ್ದಾರೆ. 5,000ನಾ? ಇಳುವರಿ ಇಲ್ಲ ಅಂದರೆ ರೇಟ್ ಹಾಕಿ ಕೊಡ್ತಾರೆ. ಹೌದಾ? ಎಕರೆಗೆ ಎಷ್ಟು ಕೆ ಜಿ ಆಗುತ್ತೆ ಸರ್ ಇದು? ಎಕರೆ ಇಲ್ಲ, 100 × 120 ಮೆಸ್ಸು. ಹಾಂ, 100 ಮೆಸ್ಸು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು 100 ಮೆಸ್ಸಲ್ಲೇ ಬೆಳಿಬೇಕು ಇದನ್ನ? 100 × 100 ಓಪನಲ್ಲೂ ಬೆಳೀತಾರೆ. ಬಟ್ ಅವ್ರಿಗೆ ರೇಟ್ ಇಷ್ಟೊಂದು ಇರೋದಿಲ್ಲ. ಹೌದಾ? 3,000, 2,500, 4,000, 5,000 ಹಿಂಗೆ ಇಳುವರಿ ಹೆಚ್ಚಾಗಿ ಬಂದರೆ ರೇಟ್ ಕಡಿಮೆ ಇರ್ತೈತಿ. ಇಳುವರಿ ಕಡಿಮೆ ಬಂದರೆ ರೇಟ್ ಜಾಸ್ತಿ ಇರ್ತೈತಿ. ಹಾಗೆ. ಹೌದು. ಅದೇ ಈ ಥರ ಮೆಸ್ಸಲ್ಲಿ ಬೆಳೆದು 5,000. 5,000 ಐತೆ, 8,000 ಐತೆ, 9,000 ಐತೆ. ಒಟ್ಟು ನಾವು ಹಾಕಿರೋ ರೇಟಿಂದ ಈಗ ಸದ್ಯದ ಪರಿಸ್ಥಿತಿ 5,000 ಹೇಳಿದ್ದಾರೆ. ಒಂದು ಎಕರೆಗೆ ಎಷ್ಟು ಕೆ ಜಿ ಆಗ್ಬೋದು ಇದು? ಒಂದು ಎಕರೆ ಅಂದರೆ ಕನಿಷ್ಠ ಫ್ಲಾಟ್ 2 ನೆಟ್ ಅಂತ. ಹಾಂ ಹಾಂ. ಕ್ವಿಂಟೋಲ್ ಮ್ಯಾಲೆ ಕೊಟ್ಟಿದ್ದು. ಕ್ವಿಂಟೋಲ್ 15 kg 20 kg ಕೊಟ್ಟಿದ್ದೀವಿ. 30 kgನೂ ಕೊಟ್ಟಿದ್ದಾರೆ. ಹೌದಾ? 20 kgನೂ ಕೊಟ್ಟಿದ್ದಾರೆ. ಅಂದರೆ ಒಂದು ಎಕರೆಗೆ ಒಂದು 20 kg 30 kg ಥರ ಹಾಗೆ ಆಗುತ್ತೆ. ಎಕರೆಗೆ 20 ಅಲ್ಲ 30 ಅಲ್ಲ, 1.5 ಕ್ವಿಂಟೋಲು. 1.5 ಕ್ವಿಂಟಲ್. ಹೌದು, ಅದು ಬರೋದಿಲ್ಲ ಅಷ್ಟು. 3 ಮೆಸ್ ಮೇಳ್ತೈತೆ ಒಂದು ಎಕರೆ ಅಂದರೆ. ಕನಿಷ್ಠ 20 ಕುಂಟೆ 15 ಕುಂಟೆ ತಾಮತ್ತು ಒಂದು ಮೆಸ್ಸು. ಒಂದು ಮೆಸ್ಸಿಗೆ 15 ಕುಂಟೆ ಎಷ್ಟು ಖರ್ಚು ಬರುತ್ತೆ ಒಂದು ಮೆಸ್ಸಿಗೆ ಹಾಕೋಕ್ಕೆ? ಕನಿಷ್ಠ ಎಲ್ಲ ಹೊಸ್ದಂಗೆ ಮಾಡ್ತೀನಿ ಅಂದರೆ ನೀನು ಗೂಟ, ತಂತಿ, ಮೆಸ್ಸು ಎಲ್ಲ ಸೇರಿದೆ 1.5 ಲಕ್ಷ ಆಗುತ್ತೆ. 1.5 ಲಕ್ಷ. ಹೌದು. ಒಂದು ಮೆಸ್ಸಿಗೆ ಇದು ಎಷ್ಟು ಇದು ಬರುತ್ತೆ ತೂಕ ಈಗ ಇವಾಗ ನೀವು ಬಿಡಿಸಿರಿ? ನಾವು ಬಿಡಿಸಿರೋದು ಆಲ್ರೆಡಿ ಬೀಜ ಕೊಟ್ಟಿರೋದು 1 ಕ್ವಿಂಟಲ್ 17 kg ಕೊಟ್ಟಿದ್ದೀನಿ. ಒಂದು ಮೆಸ್ಸಿಗೆ? ಅಲ್ಲಲ್ಲ, 2 ಮೆಸ್ಸಿಗೆ. 2 ಮೆಸ್ಸಿಗೆ ಅಂದರೆ 30 ಕುಂಟೆ. ಹೌದು. ಅಂದರೆ ಎಷ್ಟಾಯಿತು ಎಲ್ಲ ಟೋಟಲ್ ಒಟ್ಟು ಮೊತ್ತ? ಒಟ್ಟು ಮೊತ್ತ 5-25. 2ರಿಂದ ಅಂದರೆ ನೀವು ಹಾಕೋದ್ರೆ ಲಾಸ್ ಏನಿಲ್ಲ ಹಂಗಾರೆ? ಲಾಸ್ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲ ಒಂದೇ ಥರ ಬರಬೇಕಲ್ಲ ಇಳುವರಿ. ಖರ್ಚು ಎಷ್ಟು ಬರುತ್ತೆ ಗೌಡ್ರೆ? ಖರ್ಚು ಕನಿಷ್ಠ ಹೊಸ ನೆಟ್ಟಿನ ತಾಂಡ ಒಂದು ಪ್ಲಾಟ್ಗೆ ಎಷ್ಟು ಬರುತ್ತೆ? ಅಲ್ಲ, ಹೊಸ ನೆಟ್ಟಿನ ಬಿಡಿ, ಹಳೆ ನೆಟ್ಟಿಗೆ ಈಗ ನಿಮಗೆ 5 ಲಕ್ಷ ಪ್ರಾಫಿಟ್ ಆಯ್ತು ಅಂತ ಹೇಳಿದ್ರಲ್ಲ, 5 ಲಕ್ಷ ಪ್ರಾಫಿಟ್ಗೆ ಒಂದು ನೆಟ್ಟಿಗೆ ನಿಮಗೆ ಎಷ್ಟು ಖರ್ಚು ಬಂತು ಅಂತ? 60,000 ರಿಂದ 70,000 ಬಂದಿದೆ. 60ರಿಂದ ಎರಡು ನೆಟ್ ಇದ್ದ ಸೇರ್ಬಿಟ್ಟು ನಿಮಗೆ 1.5 ಲಕ್ಷ ಅಂದ್ಕೊಳ್ಳೋಣ. ಹೌದು. ಹಾಗೆ 3.5 ಲಕ್ಷ ಆದಾಯ. ಹೌದು. ಹೊಸದಾಗಿ ರೈತರು ಬೆಳೆಯೋರು ಇದನ್ನ ಇದು ಕರ್ಬೂಜ ಅಲ್ಲ ಇದು? ಕರ್ಬೂಜ. ಈ ಕ್ರಾಸ್ ಮಾಡೋದು ಉತ್ತಮವಾ? ರೈತರು ಮಾಡಬಹುದಾ? ರೈತರು ನಿಮ್ಮ ಅನುಭವದ ಪ್ರಕಾರ ಏನು ಲಾಸ್ ಇಲ್ಲ? ಇದಕ್ಕೆ ಔಷಧಿ ಆ ಥರ ಏನೋ ಇದೆಯಾ? ಎಲ್ಲ ಮೆಡಿಸಿನ್ ಎಲ್ಲ ಇದೆ. ಅವರೇ ಕೊಡ್ತಾರಾ ಏನು ಅಥವಾ ಫೀಲ್ಡ್ಗೆ ಬಂದು ಅವ್ರು ವಿಸಿಟ್ ಮಾಡ್ಕೊಂಡು? ಒಂದು ಕಂಪ್ನಿ ಒಳಗೆ ಕೊಡ್ತಾರೆ, ಒಂದು ಕಂಪ್ನಿ ಒಳಗೆ ಕೊಡಲ್ಲ. ಎಲ್ಲ ನೀವೇ ಬಂಡವಾಳ ಹಾಕ್ಕೊಬೇಕು. ನಾವೇ ಬಂಡವಾಳ ಹಾಕ್ಬೇಕು. ಕೆಲವು ಸಂದರ್ಭದಲ್ಲಿ ಒಂದೊಂದು ಕಂಪ್ನಿ ಕೊಡ್ತಾರೆ, ಒಂದು ಕಂಪ್ನಿ ಕೊಡೋದಿಲ್ಲ. ಬೇರೆ ಬೇರೆ ಸೀಡ್ಸ್ ಇದೆಯಲ್ಲ, ಅವರೆಲ್ಲ ಔಷಧಿಗಳು, ಗೊಬ್ಬರಗಳು ಎಲ್ಲ ಕೊಡ್ತಾರೆ. ಈ ಕಂಪನಿಯವರು ಕೊಡ್ತಾರೆ ನಿಮಗೆ? ಈ ಕಂಪ್ನಿಯವರು ಏನು ಕೊಟ್ಟಿಲ್ಲ. ಹಾಗೆ ಅಂದರೆ ಎಷ್ಟು ದಿನಕ್ಕೊಂದ್ಸರಿ ಬಿಡಿಸೋದು ಇದನ್ನ? ಒಂದು 3 ದಿನ 4 ದಿನ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದರೆ ನೀವು ಒಂದು ಎಷ್ಟು ದಿನದ ಬೆಳೆ ಇದು? ಒಂದು 3 ತಿಂಗಳು ಬೆಳೆ. 3 ತಿಂಗಳು ಬೆಳೆ ಅಂದರೆ ಒಂದು 3-4 ದಿನ ಇರುತ್ತೆ ನಿಮಗೆ? ಕನಿಷ್ಠ ಪಕ್ಷ 5 ದಿಂದ 6 ದಿನ. 5 ದಿನ 6 ದಿನ ಕ್ರಾಸ್ ಮಾಡೋದು. ಹೌದು. ಹೌದಾ? ಇದು ತೊಳೆಯೋದೆಲ್ಲ ಸ್ವಲ್ಪ ರಿಸ್ಕ್ ಏನೋ? ಏನಿಲ್ಲ. ಸರಿ ರೈತೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ.